ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನೋಡಿ, ಇದು ನ್ಯೂ ಡಿಸೈನ್ ಹಾಕಿದ್ದೀನಿ. ಇದು SVC ಅವ್ರದ್ದು. SVC ಅವ್ರು ಮಾತ್ರ ನಮಗೆ ಡಿಸೈನ್ಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನಮ್ಗೆ ಯಾವುದಾದ್ರೂ ಬೇರೆ ಪ್ಯಾಟ್ರನ್ಸ್ ಏನಾದರೂ ಬೇಕು ಅಂದ್ರೂ, ಡಿಸೈನ್ಸಲ್ಲಿ ಏನಾದರೂ ರಾಂಗ್ ಇದ್ದರೂ ಅದನ್ನು ಸರ್ ಮಾಡಿಕೊಡೋದ್ರಲ್ಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನಗಿರೋದ್ರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಡಿಸೈನ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಅವ್ರು ಮೆಸೇಜ್ ಮಾಡಿದ್ರು, ಅವ್ರು ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ. ಬಟ್ ಏನಂದರೆ ಇದರಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಆ ಮಿಸ್ಟೇಕ್ನ ನಿಮ್ಗೆ ಹೇಳೋದಕ್ಕೆ ಮಾಡ್ತಾಯಿದ್ದೀನಿ. ಈಗ ನಾವು ಯಾವುದೇ ಫಸ್ಟು ಡಿಸೈನ್ ಹಾಕೋವಾಗ ಫಸ್ಟು ಫ್ರೇಮ್ ಚೆಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಒಂದು ಫೋಟೋ ಹಿಡಿಯೋದಕ್ಕಾಗಲಿ ಇಲ್ಲ ಮತ್ತೊಂದಕ್ಕೆ ಏನಾದಕ್ಕೂ ಫ್ರೇಮ್ ಏನಾದರೂ ಸ್ವಲ್ಪ ಜರುಗಿಸಿದ್ರು ಮೂವ್ ಆಗಿದ್ರು ಫ್ರೇಮ್ ಔಟ್ ಆಗಿಬಿಡುತ್ತೆ. ಅದರಿಂದ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ. ಡಿಸೈನಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಏನಂದರೆ ಡಿಸೈನ್ ಥಿಕ್ನೆಸ್ ತುಂಬ ಕಮ್ಮಿ ಇರೋದ್ರಿಂದ ನಾನು 2 ಟೈಮ್ಸ್ ಹಾಕಿದ್ದೀನಿ ಡಿಸೈನ. 2 ಟೈಮ್ಸ್ ಹಾಕಿರೋದ್ರಿಂದ ನಿಮಗೆ ನೋಡಿ ಹ್ಯಾಂಡ್ ವರ್ಕ್ ಟೈಪಲ್ಲಿ ಬಂದಿದೆ ಡಿಸೈನು. ಈ ಡಿಸೈನ್ ಮಾತ್ರ ಸಖತ್ತಾಗಿದೆ. ನೀವು ಯಾವಾಗಲೇ ಆಗಲಿ ಮಾರ್ನಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ಮಕ್ಕಳಿರ್ತಾರೆ, ಇಲ್ಲ ಬೇರೆಯವ್ರು ಯಾರಾದರೂ ಕಸ್ಟಮರ್ಸ್ ಗೊತ್ತಿಲ್ಲದಿರೋ ಹಾಗೆ ಬರ್ತಾರಲ್ವಾ, ಅವ್ರು ಏನು ಮಾಡ್ತಾರೆ, ಚೆನ್ನಾಗಿದೆ ಮಿಷಿನ್ನು, ಚೆನ್ನಾಗಿದೆ ಡಿಸೈನ್ಸು ಅಂತೇಳಿ ಮಿಷಿನ್ ಏನಾದರೂ ಸ್ವಲ್ಪ ಮೂವ್ ಮಾಡಿದ್ರು ನಮ್ಗೆ ಗೊತ್ತಾಗ್ದಿರಲ್ಲ. ಆಗ ನಾವು ಯಾವುದಾದ್ರೂ ಹೊಸ ಡಿಸೈನ್ ಹಾಕಬೇಕಂದ್ರೆ ದಯವಿಟ್ಟು ನೋಡಿ, ಇಲ್ಲಿ ಆಪ್ಷನ್ ತೋರಿಸ್ತಿದೆ ನೋಡಿ, ಈ ಆಪ್ಷನ್ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಈ ಆಪ್ಷನ್ ತೋರಿಸ್ತಿದ್ದಿಲ್ಲ, ಈ ಆಪ್ಷನನ್ನು ನೋಡಿ, ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಈ ಆಪ್ಷನ್ನ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಫ್ರೇಮ್ ಚೆಕ್ ಮಾಡಿ. ನಂದು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಸೊ ನಾನು ಅದರಿಂದ ತೋರಿಸೋದಕ್ಕಾಗ್ತಿಲ್ಲ. ಆ ರೀತಿ ಫ್ರೇಮ್ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಮಿಡಲ್ ಪಾಯಿಂಟ್ ಬರುತ್ತೆ. ಅದಾದಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ವರ್ಕಲ್ಲಿ ಯಾವುದೂ ಪ್ರಾಬ್ಲಮ್ ಬರೋಲ್ಲ, ಮತ್ತು ಡಿಸೈನ್ಸಲ್ಲೂ ಯಾವುದೂ ಪ್ರಾಬ್ಲಮ್ ಬರೋಲ್ಲ. ಈ ಟಿಪ್ ನಿಮ್ಗೆ ಯೂಸ್ ಆಗಿದೆ. ಮತ್ತು ಹೊಸದಾಗಿ ಮಿಷಿನ್ ತೊಗೊಳ್ಳೋರಿಗೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.